ಇನ್ನು ಈ ವಾರದಲ್ಲಿ ಕೈ ಕುರ್ಚಿ ಕಲಹಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಕೌಂಟಿಂಗ್ ಇರೋದು ಬಿಹಾರ್ ಎಲೆಕ್ಷನ್ದು 14ನೇ ತಾರೀಕು ಶುಕ್ರವಾರದ ನಂತರ ಅಂದರೆ ಶನಿವಾರ ಭಾನುವಾರ ಲೆಕ್ಕಾಚಾರ. ಮುಂದಿನ ಮಹತ್ತರ ವಿದ್ಯಮಾನಗಳಿಗೆ ಈ ವಾರದಲ್ಲೇ ಟ್ರಿಗರ್ ಅಂತೆ. ಇದು ಕೈಪಾಳ್ಯಕ್ಕೆ ಬಿಗ್ ವೀಕ್ ಆಗಲಿದೆ ಅಂತ ಚರ್ಚೆ. ನವೆಂಬರ್ 15ಕ್ಕೆ ಸಿಎಂ ಡೆಲ್ಲಿ ಪರೇಡ್ ತಗೋತಾರೆ. 15, 16, 17 ಅಲ್ಲೇ ಇರ್ತಾರೆ. ಕೆಲ ಆಪ್ತ ಸಚಿವರು ಶಾಸಕರು ಸಾಥ್ ಕೊಡ್ತಾರೆ. ದೆಹಲಿ ಭೇಟಿ ಮೂಲಕ ವರಿಷ್ಠರ ಅಂಗಳದಲ್ಲಿ ಅಸಲಿ ಆಟಕ್ಕಿಳಿತಾರಂತೆ ಸಿಎಂ. ರಾಜಶೇಖರ್ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಬಳಿಕ ಒಂದು ಅದೇನೋ ಊಟಕ್ಕೆ ಕರೆದಿದ್ದಾರೆ ಅವರು. ಈ ವಾರವೇ ಕುರ್ಚಿ ಭವಿಷ್ಯಕ್ಕೆ ಮುನ್ನುಡಿ. ಅದೇನಾಗಬೇಕು ಅಂತ ಇದೆ, ಆಗತ್ತೆ. ಇವರೇನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ನೋಡೋಣ. ಆದಾಗ ತಾನೇ ಏನಾದರೂ ಡೆವಲಪ್ಮೆಂಟ್ ಆದಾಗ, ಈಗ ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಏನೇನೋ ಕೆಲಸದ ಮೇಲೆ ಹೋಗ್ತಿರ್ತಾರೆ. ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಬೋದು. ಸದ್ಯಕ್ಕಂತೂ ಇಷ್ಟು ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ರಾಜ್ಯದ ಬಗ್ಗೆ ಗಮನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಹೈಕಮಾಂಡು. ಏನು ಬದಲಾವಣೆ ಆಗುತ್ತೆ ಕಾದು ನೋಡೋಣ.